ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷ ಏನಂದ್ರೆ ಕ್ಯಾಮ್ರಾ. ಎಷ್ಟೋ ಜನ ಯೂಟ್ಯೂಬರು ಕ್ಯಾಮ್ರಾದ ಬಗ್ಗೆ ಕೇಳ್ತಿರ್ತಾರೆ. ನನಗೆ ಒಂಚೂರು ತುಂಬಾ ಜನ ಕೇಳ್ತಾರೆ, ನನಗೆ ಗೊತ್ತಿರುವಂತ ಸ್ನೇಹಿತರು. ಈಗ ನಮ್ಮ ಸ್ನೇಹಿತರು ಒಂದು ಕ್ಯಾಮ್ರಾ ತಗೊಂಡಿದ್ದಾರೆ, ಅವರು ಕೂಡ ಯೂಟ್ಯೂಬರ್ ಆಗಿದ್ದಾರೆ. ಸೊ ಈ ಕ್ಯಾಮ್ರಾನ ಅವ್ರು ತಗೊಂಡಿದ್ದಾರೆ. ಸೊ ಇದಕ್ಕೋಸ್ಕರ ನಾನು ಇದನ್ನ ರಿವ್ಯೂ ಮಾಡ್ತಿದ್ದೀನಿ. ಇದು ಕೆನಾನ್ 200D ಕ್ಯಾಮ್ರಾ ಆಗಿದೆ, ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಆಗಿದೆ. ಸೊ ಇದರ ಪ್ರತಿಯೊಂದು ಮಾಹಿತಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಲ್ಲ, ಕ್ಯಾಮ್ರಾ ಕೆನಾನ್ 200D ಆಗಿದೆ ಇದು. ಸೊ ತುಂಬಾ ಜನ ಯೂಟ್ಯೂಬರ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 60,000 ಇರುತ್ತೆ. ಸೊ ಇದರ ಜೊತೆ ಲೆನ್ಸ್, ಒಂದು ಸಿಂಗಲ್ ಲೆನ್ಸ್ ಕೊಡ್ತಾರೆ. ಸೊ ಇನ್ನೊಂದು ಲೆನ್ಸ್ ನಮಗೆ ಬೇಕಂದ್ರೆ 80,000 ರೂಪಾಯಿ ತಗೊಳ್ತಾರೆ. ಸೊ ಇದಕ್ಕೆ ಮೆಮೊರಿ ಕಾರ್ಡ್ ಕೂಡ ನಾವು ಎಕ್ಸ್ಟ್ರಾ ತಗೋಬೇಕು, ಬ್ಯಾಟ್ರಿ ಬರುತ್ತೆ. ಸೊ ಮೆಮೊರಿ ಕಾರ್ಡ್ ಕೂಡ ಈ ತರ ಇರುತ್ತೆ. ಇದು ಕೂಡ ನೀವು ಏನು GB ಮೇಲೆ ನೀವು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ನೀವು ಎಷ್ಟು GB ಬೇಕಾದ್ರೆ ತಗೊಂತೀರಲ್ಲ ಅದರ ಮೇಲೆ ಪ್ರೈಸಸ್ ಡಿಫ್ರೆನ್ಸ್ ಆಗುತ್ತೆ. ಸೊ ಇದರದ್ದು ನೋಡಿ, ಇದಕ್ಕೆ ಡಿಸ್ಪ್ಲೇ ಈ ತರ ಬರುತ್ತೆ. ಸೊ ಈ ತರ ರೊಟೇಟ್ ಆಗುತ್ತೆ. ನಿಮ್ಗೆ ಯಾವ ತರ ಬೇಕಾದ್ರೆ, ಈ ಕಡೆ ಬೇಕಾದ್ರೆ ಈ ತರ ಮಾಡ್ಕೋಬಹುದು. ಇದೇನು ನೋಡ್ತಿದ್ದೀರಲ್ಲ, ಸೊ ಇದನ್ನ ಆನ್ ಮಾಡಿ ಆಮೇಲೆ ನಾನು ತೋರಿಸ್ತೀನಿ. ಸೊ ರೊಟೇಟ್ ಮಾಡ್ಕೋಬಹುದು. ನಾವು ಲೆನ್ಸ್ ಬೇಕಂದ್ರೆ ಹಾಕೋಬಹುದು, ಆಮೇಲೆ ಲೆನ್ಸ್ ಕೂಡ ಹಾಕಿ ನೋಡ್ತೀನಿ. ಸೊ ಇದರ ಮೆಗಾ ಪಿಕ್ಸೆಲ್ ಬಂದ್ಬಿಟ್ಟು 24.2 ಮೆಗಾ ಪಿಕ್ಸೆಲ್ ಆಗಿದೆ. ಇದು ಮ್ಯಾನ್ಯುವಲ್ ಆಗಿ ಸೆಟ್ ಮಾಡ್ಕೋಬಹುದು. ಇಲ್ಲ ನಾನು ಸೆಟ್ ಮಾಡಲ್ಲ, ಅದು ಏನು ಕ್ಯಾಪ್ಚರ್ ಆಗುತ್ತೆ, ಆಟೋ ಕ್ಯಾಪ್ಚರ್ ಆಗಲಿ ಅಂದ್ರೆ ನೀವು ಆಟೋದಲ್ಲಿ ಇಟ್ಟರೆ ಆಟೋ ಕ್ಯಾಪ್ಚರ್ ಆಗುತ್ತೆ. ಈ ಕ್ಯಾಮ್ರಾ ಕೂಡ ನಮಗೆ ಕೆನಾನ್ 200D ಏನಿದೆ ಅಲ್ವಾ, ಸೊ ಇದು ಕೂಡ ನಮಗೆ 4K ವಿಡಿಯೋ ಕ್ವಾಲಿಟಿ ಕೊಡುವಂಥದ್ದಾಗಿದೆ. ಸೊ ಇದನ್ನ ನಾವು ಇದರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಈ ಚಾನಲ್ ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಇದು ನೋಡೋಣ, ಲೆನ್ಸ್ ಬಗ್ಗೆ ನೋಡೋಣ. ಈ ಲೆನ್ಸ್ ಬಂದ್ಬಿಟ್ಟು ನಮಗೆ 1855 ಕಿಟ್ ಆಗಿದೆ ಇದು. ಸೊ ನೋಡಿ, ಈ ತರ ಕ್ಯಾಪ್ ಹಾಕಿರ್ತಾರೆ ನಮಗೆ. ಕ್ಯಾಪ್ನ ನಾವು ಈ ತರ ರಿಮೂವ್ ಮಾಡಬೇಕು. ಕ್ಯಾಪ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದ್ರೆ ಕ್ರಾಚಸ್ ಆಗ್ಬಿಡುತ್ತೆ. ಲೆನ್ಸ್ ಕೂಡ ನೀವು ನೋಡ್ತಿರ್ಬೋದು. ಈ ಲೆನ್ಸ್ ಕೂಡ ನೀವು ನೋಡ್ತಿದ್ದೀರಲ್ವಾ, ಈಗ ಸ್ವಲ್ಪ ಕ್ಯಾಪ್ ಏನಾದ್ರು ನಾವು ಹಾಕಿಲ್ಲ ಅಂದ್ರೆ ಕ್ರಾಚಸ್ ಆಗುತ್ತೆ. ಸೊ ಕ್ಯಾಪ್ ಹಾಕಿದ್ರೆ ಒಳ್ಳೇದು. ಮತ್ತೆ ಈ ಕಡೆ ಕೂಡ ನಮಗೆ ಲೆನ್ಸ್ ಇರುತ್ತೆ, ನಾವು ಈ ಕಡೆ ಕೂಡ ಕ್ಯಾಪ್ ಇರುತ್ತೆ. ನೋಡಿ, ಕ್ಯಾಪ್ ರಿಮೂವ್ ಮಾಡ್ತಿದ್ದೀನಿ. ಸೊ ಇದನ್ನ ಕೂಡ ನಾವು ಕ್ಯಾಪ್ ಕವರ್ ಮಾಡ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ತುಂಬಾ ಕ್ಯಾರಿ ಮಾಡ್ಬೇಕು. ಇದು ಕ್ರಾಚಸ್ ಆದ್ರೆ ನಾಳೆ ದಿನ ನಮಗೆ ತೊಂದರೆ ಆಗುತ್ತೆ. ಲೆನ್ಸ್ ನಿಮಗೆಲ್ಲ ತುಂಬಾ ಡೌಟ್ ಇರುತ್ತೆ, ಲೆನ್ಸ್ ಸಪ್ರೇಟ್ ಆಗಿದೆ ಅಲ್ಲ, ಲೆನ್ಸ್ ಹೇಗೆ ನಾನು ಇವಾಗ ಫಿಟ್ ಮಾಡೋದು ಇದಕ್ಕೆ ಜಾಯಿಂಟ್ ಅಂದ್ರೆ? ಸುಮ್ಮನೆ ಹಿಂಗೆ ಇಟ್ಟರೆ ಜಾಯಿಂಟ್ ಆಗಲ್ಲ ಸ್ನೇಹಿತರೆ. ಇದಕ್ಕೂ ಕೂಡ ನಮಗೆ ಲಾಕ್ ಸಿಸ್ಟಮ್ ಇದೆ. ಇದೇನು ವೈಟ್ ಒಂದು ಪಾಯಿಂಟ್ ಕಾಣ್ತಿದೆಯಲ್ಲ, ಸೊ ಇಲ್ಲಿ ಕ್ಯಾಮ್ರಾದಲ್ಲೂ ಕೂಡ ವೈಟ್ ಪಾಯಿಂಟ್ ಇದೆ. ಸೊ ಅದಕ್ಕೆ ನೇರವಾಗಿ ನಾವು ಇಟ್ಟರೆ, ಸೊ ಅದು ಕ್ಯಾಮ್ರಾಕ್ಕೆ ವೈಟ್ ಆಗಿ ನೇರವಾಗಿ ಇಟ್ಟು ಸೊ ಸ್ವಲ್ಪ ರೊಟೇಟ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು ತಕ್ಕಂತ ಸೌಂಡ್ ಬರುತ್ತೆ. ನೋಡಿ, ಇವಾಗ ಲಾಕ್ ಆಗಿದೆ. ಲಾಕ್ ಆದ ತಕ್ಷಣ ಈ ತರ ರೊಟೇಟ್ ಕೂಡ ನಾವು ಮಾಡ್ಕೋಬಹುದು. ಸೊ ಲಾಕ್ ಆಗಿದೆ, ನೋಡಿ ಲಾಕ್ ಆಗಿದೆ, ಗೊತ್ತಾಗುತ್ತೆ ನಿಮಗೆ, ಟಕ್ ಅಂತ ಸೌಂಡ್ ಬರುತ್ತೆ. ಆ ತರ ನಾವು ಲಾಕ್ ಮಾಡ್ಬೋದು. ಸೊ ನನಗೆ ಲೆನ್ಸ್ ಬೇಡ, ನಾನು ಲೆನ್ಸ್ ತೆಗಿತೀನಿ ಅಂದ್ರೆ ಇಲ್ಲೊಂದು ಬಟನ್ ಇದೆ ಸ್ನೇಹಿತರೆ. ಸೊ ನಾವು ಈ ಬಟನ್ ಪ್ರೆಸ್ ಮಾಡಿ, ನೋಡಿ ಇಲ್ಲಿ ಬಟನ್ ಕಾಣ್ತಿದೆ ಅಲ್ವಾ. ಸೊ ಈ ಬಟನ್ ನ ಪ್ರೆಸ್ ಮಾಡಿದ್ರೆ, ಈ ರೊಟೇಟ್ ಮಾಡಿದ್ರೆ ನಾವು ಲೆನ್ಸ್ ತೆಗಿಬಹುದು. ಸೊ ಲೆನ್ಸ್ ಈ ತರ ಹಾಕಿ ನೋಡಿ, ಲೆನ್ಸ್ ಈ ತರ ಹಾಕಿ ತಗೊಂಡ್ ಬಂದ್ರೆ ನೋಡ್ಬೇಕು. ಸೊ ನೆಕ್ಸ್ಟ್ ಈ ತರ ನೋಡಿ, ನಾವು ಕ್ಯಾಮ್ರಾ ಏನಾರು ಆನ್ ಮಾಡ್ತೀವಿ ಅಂದ್ರೆ ಈ ತರ ಫಿಕ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಏನು ಬ್ಯಾಟ್ರಿ ಎಲ್ಲ ಹಾಕ್ಬೇಕು. ಸೊ ಬ್ಯಾಟ್ರಿ ತುಂಬಾ ಜನ ಡೌಟ್ ಇರುತ್ತೆ, ಹುಡುಕ್ತಾ ಇರ್ತಾರೆ ಎಲ್ಲ ಹಾಕೋದು ಅಂತ. ಸೊ ಆ ತರ ಪ್ರಾಬ್ಲಮ್ ಏನಿರಲ್ಲ ಈ ಕ್ಯಾಮ್ರಾದಲ್ಲಿ. ಸೊ ನಮಗೆ ಇಲ್ಲಿ ಏನಿದೆಯಲ್ಲ, ತೆಗಿಯೋದು ಆಪ್ಷನ್ ಇರುತ್ತೆ, ಇಲ್ಲೊಂದು ಬಟನ್ ಇರುತ್ತೆ. ಸೊ ಏನ್ ನೋಡ್ತಿದ್ರಲ್ವಾ, ಜಸ್ಟ್ ಈ ಕ್ಲಿಕ್ ಮಾಡಿ ಈ ಓಪನ್ ಮಾಡಿದ್ರೆ ನಮಗೆ ಬ್ಯಾಟ್ರಿದು ಓಪನ್ ಆಗುತ್ತೆ. ಸೊ ಸ್ನೇಹಿತರೆ, ಬ್ಯಾಟ್ರಿನ ಆದಷ್ಟು ನಿಮ್ಮ ಕೆಲಸ ಆದ್ಮೇಲೆ, ಫೋಟೋ ಶೂಟ್ ಆಗಲಿ, ನಿಮ್ಮ ವಿಡಿಯೋ ಶೂಟ್ ಆದ್ರಿ, ನೀವು ಬ್ಯಾಟ್ರಿ ಕೆಲಸ ಆದ್ಮೇಲೆ ಆಚೆ ತೆಗೆದ್ರೆ ಒಳ್ಳೇದು. ಯಾಕಂದ್ರೆ ಕ್ಯಾಮ್ರಾದಲ್ಲಿ ತುಂಬಾ ಜನ ಕ್ಯಾಮ್ರಾದಲ್ಲೇ ಹಾಕಿ ಇಡ್ತಾರೆ. ಸೊ ಹಾಕಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ತೆಗೆದಿಟ್ರೆ ಇನ್ನೂ ಉತ್ತಮ, ನಮಗೆ ಒಂದು ಸೇಫ್ಟಿ ಇರುತ್ತೆ ಕ್ಯಾಮ್ರಾದಿಂದ ಆಚೆ ತೆಗೆದ್ರೆ. ಸೊ ನಾವು ನೋಡಿ, ಇವಾಗ ಏನು ಇಲ್ಲಿ ನೋಡ್ತಿದ್ದೀರಲ್ಲ, ಇದರಲ್ಲಿ ನಮಗೆ ಒಂದು ರಿಂಗ್ ತರ ಒಂದು ಪಾಯಿಂಟ್ ಇರುತ್ತೆ. ಸೊ ಅಲ್ಲಿ ನೋಡ್ಬಿಟ್ಟು ನಾವು ಕ್ಯಾಮ್ರಾನ ಇದು ನೋಡಿ ಪಾಯಿಂಟ್ಗಳು ಇರ್ತಾವೆ, ಆ ಪಾಯಿಂಟ್ ಕಡೆ ನಾವು ಸೊ ಈ ತರ ನೋಡಿ, ಈ ತರ ಫಿಕ್ಸ್ ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗ್ಬಿಡುತ್ತೆ. ಸೊ ನಾವು ನೆಕ್ಸ್ಟ್ ಮೆಮೊರಿ ಕಾರ್ಡ್ ಎಲ್ಲ ಹಾಕೋದು, ಎಲ್ಲರಿಗೂ ಡೌಟ್ ಇರುತ್ತಲ್ವಾ. ಸೊ ಮೆಮೊರಿ ಕಾರ್ಡ್ ಎಲ್ಲ ಹಾಕೋದಂತ ಇದ್ರೆ, ಸೊ ಮೆಮೊರಿ ಕಾರ್ಡ್ ಬ್ಯಾಟ್ರಿ ಏನಿದೆಲ್ಲ, ಬ್ಯಾಟ್ರಿ ಪಕ್ಕದಲ್ಲೇ ಆಪ್ಷನ್ ಇರುತ್ತೆ ನಿಮಗೆ. ಸೊ ಅಲ್ಲಿ ನಾವು ಮೆಮೊರಿ ಕಾರ್ಡ್ ಹಾಕಬೇಕು. ಸೊ ನೋಡಿ ಸ್ನೇಹಿತರೆ, ನಾನು ಮೆಮೊರಿ ಕಾರ್ಡ್ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ. ಇವಾಗ ಏನು ನೋಡ್ತಿದ್ದೀರಲ್ವಾ, ಸೊ ಇಲ್ಲಿ ಸೆಂಟರ್ ಒಂದು ಬಟನ್ ಇದೆ, ನಾನು ಈ ಕಡೆ ಮಾಡ್ತೀನಿ, ಕ್ಯಾಮ್ರಾ ಆನ್ ಆಗುತ್ತೆ. ನೋಡಿ, ಕ್ಯಾಮ್ರಾ ಆನ್ ಆಯ್ತಾ. ಸೊ ಈ ಕಡೆ ಆಫ್ ಮಾಡಿದ್ರೆ, ರೊಟೇಟ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ನಾವು ಕ್ಯಾಮ್ರಾ ಆನ್ ಮಾಡಿ
ಕ್ಯಾಮರಾದ ಕ್ವಾಲಿಟಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 4K ಕ್ವಾಲಿಟಿ ಒಂದಿಗೆ ನಿಮಗೆ ಬರುವಂತದ್ದಾಗಿದೆ ಸ್ನೇಹಿತರೆ. ಇದು ಇನ್ನೂ ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೇನ್, ಈ ಪ್ರತಿಯೊಂದು ಬಟನ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಇದ್ರ ಬಗ್ಗೆ ತುಂಬಾ ವಿಡಿಯೋಗಳು ಕೂಡ ಇರ್ತವೆ. ಸೊ ಸರ್ಚ್ ಮಾಡಿ. ನಮಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದೀವಿ ನಾವು ಹೊಸ ಕ್ಯಾಮ್ರಾವಾಗಿ ಬೈ ಮಾಡಿದ್ರಿಂದ. ಸೊ ಸ್ನೇಹಿತರೆ, ನಿಮಗೆ ಏನಾದ್ರು ಡೌಟ್ ಇರ್ಬೋದು, ನಾನು ಕತ್ಲೆಯಲ್ಲಿ ಫೋಟೋ ತೆಗಿತೀನಿ, ಇದಕ್ಕೇನು ಲೈಟಿಂಗ್ಸೇ ಇಲ್ಲ ಅಂತ ಇದ್ರೆ Canon 200D ಅಲ್ಲಿ ಸ್ನೇಹಿತರೆ ಆ ಡೌಟ್ ಬೇಡ. ಯಾಕಂದ್ರೆ ನೋಡಿ ಇಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಎತ್ತಿದ್ರೆ ಇಲ್ಲಿ ಲೈಟ್ ಇರುತ್ತೆ ಆಟೋ. ಸೊ ನೀವು ಏನಾದ್ರು ಕತ್ಲೆಯಲ್ಲಿ ಫೋಟೋ ತೆಗಿತಿದ್ದೀನಿ, ಕತ್ಲೆಯಲ್ಲಿ ವಿಡಿಯೋ ತೆಗಿತಿದ್ದೀನಿ ಅಂದ್ರೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಸ್ವಲ್ಪ ಬ್ಲಾಕ್ ಆಗಿದ್ರೆ ಬ್ರೈಟ್ ಆಗಿ ಕಾಣೋದಕ್ಕೆ ಇದು ಯೂಸ್ ಆಗುತ್ತೆ, ಆಟೋಮೆಟಿಕ್ ಯೂಸ್ ಆಗುತ್ತೆ. ಸೊ ನಾವು ಆನ್ ಮಾಡಿ ಒಂದು ಫೋಟೋ ನೋಡೋಣ. ಸೊ ಈ ತರ ಆಟೋ ಫೋಕಸ್ ಆಗುತ್ತೆ ಸ್ನೇಹಿತರೆ.